ತಾಲೂಕಿನ ಹೊಸನಲ್ಲುಡಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ತಗುಲಿ ಹುಲ್ಲಿನ ಬಣವೆಗಳು ಭಸ್ಮ. ಬೃಹತ್ ಬಿರುಗಾಳಿ ಹಿನ್ನೆಲೆ ವಿದ್ಯುತ್ ತಂತಿ ಸ್ಪರ್ಶ ಕಿಡಿ ಹಾರಿದೆ. ಒಂದೇ ಜಾಗದಲ್ಲಿದ್ದ ಸುಮಾರು 3 ಬಣವೆಗಳು ಸಂಪೂರ್ಣ ಸುಟ್ಟು ಕರಕಲು. ಎರಡನೇ ಬೆಳೆ ಇಲ್ಲದೆ ಇರುವುದರಿಂದ 2 ಲಕ್ಷ ಹಣ ಕೊಟ್ಟು ಹುಲ್ಲನ್ನ ಕೊಂಡು ಬಣವೆ ಹಾಕಿದ್ರು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಹೊಸನಲ್ಲುಡಿ ಗ್ರಾಮದಲ್ಲಿ ಘಟನೆ. ಸ್ಥಳೀಯರು ನಂದಿಸಲು ಪ್ರಯತ್ನಿಸಿದ್ರು, ಪ್ರಯೋಜನವಾಗಿಲ್ಲ. ಅಗ್ನಿಶಾಮಕ ದಳದ ವಾಹನ ಬರೋದ್ರೊಳಗೆ ಸಂಪೂರ್ಣ ಸುಟ್ಟು ಕರಕಲಾಗಿದ್ದ ಬಣವೆಗಳು ಹರಿಜನ ಹುಲ್ಲುಗೊಪ್ಪ ಹಾಗೂ ನಾಯಕರ ಸ್ವಾಮಿ ಸೇರಿದ ಬಣವೆಗಳು ಎಂದು ತಿಳಿದು ಬಂದಿದೆ. ಈ ಕುರಿತು ಕುರುಗೋಡು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಫೈರ್ ಇಂಜಿನಿಗೆ ಫೋನ್ ಮಾಡಿ ಬರ್ದಕತ್ತೀವಿ ಅಂತಂದ್ರೆ ಇನ್ನೂ ಬಂದಿಲ್ಲ. 1 ತಾಸು ಆಯಿತು. ಇದಂತ ನಮಗೆ ಅಸಲು ಹುಲ್ಲು ಇಲ್ಲ ಹಸುಳಿಗೆ ಹಾಕಕ. ಇದಕ್ಕೇನು ನಷ್ಟ ಪರಿಹಾರ ಏನು? ನಾಳೆ ಬೆಳಗ್ಗೆ ನಮಗೆ ಹುಲ್ಲಿಲ್ಲ ಹಾಕಕ ಹಸುಳಿಗೆ. ನಮ್ಮ ಪಂಚಾಯತ್ ಏನು ಇವಾಗ 2-3 ಬಣವೆ ಸುಟ್ಟಿದಾವೆ. ಈ ತರ ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕು ಹೊಸನಲ್ಲುಡಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. 2 ಲೈನು ಗಿಡಕ್ಕೆ ಶಾರ್ಟ್ ಸರ್ಕ್ಯೂಟ್ ಆಗಿ ಕಟ್ಟಾಗಿ ಬಣವೆ ಮೇಲೆ ಬಿದ್ದಿದೆ. ಬಣವೆ ಮೇಲೆ ಬಿದ್ದು ಬೆಂಕಿ ಹತ್ತಿಕೊಂಡಿರುವ ಕಾರಣ ಈ ವಿಡಿಯೋವನ್ನು ತೆಗಿತಾ ಇದ್ದೇನೆ. ಈ ವಿಡಿಯೋ ಮಾಡಲು ಕಾರಣ ಏನಂದರೆ, ಈ ಬಣವೆ ಒಂದು ಬಂದ್ಬಿಟ್ಟು ಸ್ವಾಮಿ ಅಂತ ಹೇಳಿ, ಆ ಕಡೆ ಒಂದು ಬಣವೆ ಬಂದ್ಬಿಟ್ಟು ಹುಲ್ಗಪ್ಪ ಅವರು ಅಂತ ಹೇಳಿ, ಇಬ್ಬರು ಬಡವರಿದ್ದಾರೆ. ಅವರು ಇಬ್ಬರು ಬಣವೆ ಇವಾಗ ನಷ್ಟಕ್ಕೆ ಈಡಾಗಿದೆ. ಇದಕ್ಕೆ ಪರಿಹಾರ ಯಾರು ಕೊಡ್ತಾರೆ? ಆ ಪರಿಹಾರ ಕೊಡೋದಕ್ಕೆ ಅವ್ರು ಮುಂದೆ ಮಾತಾಡೋದು. ಬೇಕಾದ್ರೆ ಈ ಬಣಿಗೆ ಹತ್ತಿಕೊಂಡಿರೋದಕ್ಕೆ ಫೈರಿಂಜನಿಗೆ ಫೋನ್ ಮಾಡಿದ್ರೆ ಫೋನೇ ಹೋಗ್ತಾ ಇಲ್ಲ, ಅವರಿಗೆ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಇದಕ್ಕೆ ಹೊಣೆ ಯಾರು? ಸರ್ಕಾರ ಹೊಣೆ ಆಗುತ್ತಾ? ಇಲ್ಲ ಯಾರು ಹೊಣೆ ಆಗ್ತಾರೆ ಇದಕ್ಕೆ? ಆಮೇಲೆ ಇನ್ನು ಫೈರ್ ಇಂಜಿನ್ ಬಂದಿಲ್ಲ. ಈ ಬೆಂಕಿಯಿಂದಾಗಿ ಇನ್ನ 4 ಬಣಿವೆಗೆ ಬೆಂಕಿ ಬಿದ್ದರೆ ಅದಕ್ಕೆ ಕಾರಣ ಯಾರು? 1 ತಾಸು 2 ತಾಸು ಮೇಲೆ ಆಗಿದೆ ಈ ಬಣಿವೆ ಹತ್ಕೊಂಡು. ಇದಕ್ಕೆ ಯಾರು ಫೈರ್ ಇಂಜಿನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇನ್ನೊಬ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದಕ್ಕೆ ಹೊಣೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಈ ಬಣಿವೆ ಬಂದ್ಬಿಟ್ಟು ಇವಾಗ ಏನಿಲ್ಲ ಅಂದ್ರೂ ಕೂಡ ಇವಾಗ ಒಂದು 60,000 80,000 ರೂಪಾಯಿ ಬಣಿವೆ ಹುಲ್ಲಿರುತ್ತೆ. ಇದು ಇವಾಗ ನಾಳೆ ಬೆಳಕರಿದ್ರೆ ಹಸುಗಳಿಗೆ ಹುಲ್ಲು ಹಾಕ್ಬೇಕು. ಆ ಹಸುಗಳಿಗೆ ಹುಲ್ಲು ಹಾಕಕ ಹುಲ್ಲೇ ಇಲ್ಲ. ಫಸ್ಟ್ ಇವಾಗ ಬೇಸಿಗೆ ಕಾಲ ಅಂದ್ಬಿಟ್ಟು ಇವಾಗ ರೈತರೆಲ್ಲ ಬೆಳೆಗಳೇ ಬೆಳೆಯೋದಿಲ್ಲ. ಅಂತದ್ರಲ್ಲಿ ಇವಾಗ ಹುಲ್ಲು ಎಲ್ಲಿಂದ ತರ್ತಾರೆ ಇವರು? ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿ ಘಟನೆ ಆಗಿದೆ. ಇದಕ್ಕೆಲ್ಲ ಪರಿಹಾರ ಕೊಡ್ಲೇಬೇಕು, ತಕ್ಕಂತೆ ಪರಿಹಾರ ಕೊಡಬೇಕು ಮತ್ತೆ ಅವರು. ಆಮೇಲೆ ಇವರಿಬ್ರು ಪರಿಹಾರ, ಇವರು ಸ್ವಾಮಿ ಅವರು ಅಂತೇಳಿ, ಆ ಕಡೆ ಇರೋದು ಹುಲ್ಗಪ್ಪ ಅವ್ರು ಅಂತೇಳಿ. ಇಬ್ಬರಿಗೆ ಇವಾಗ ಒಂದು ಬಣಿವೆ ಬಂದ್ಬಿಟ್ಟು ಇದು ಒಂದು 80,000 1 ಲಕ್ಷ ರೂಪಾಯಿ ಇರ್ಬೋದು. ಇದು ಆ ಕಡೆ ಬಣಿವೆ ಬಂದ್ಬಿಟ್ಟು ಅದೊಂದು 30-40 ರೂಪಾಯಿ ಇರುತ್ತೆ. ಅವ್ರಿಬ್ಬರಿಗೆ ನಾಳೆ ಬೆಳಗ್ಗೆ ಪರಿಹಾರ ಏನಂತ ಮಾತಾಡ್ಬೇಕಿದೆ. MLA ಮಾತಾಡ್ತಾರೋ ಇನ್ನೊಬ್ರು ಮಾತಾಡ್ತಾರೋ ಆದ್ರೂ ಇನ್ನೂ ಕ್ಲಾರಿಟಿ ಇಲ್ಲ. ಇದಕ್ಕಂತ ಒಬ್ರು ಯಾರಾದ್ರೂ ಪರಿಹಾರ ಕೊಡ್ಲೇಬೇಕು ಇದಕ್ಕೆ. ಮತ್ತೆ ಬಂದ್ಬಿಟ್ಟು ಇವಾಗ ಲೈನ್ ಮ್ಯಾನ್ಸ್ ಇದಾರಲ್ಲ, ಇವಾಗ ವಿದ್ಯುತ್ ತಂತ್ರಾವಣಿ, ಇವಾಗ ಲೈನ್ ಮ್ಯಾನ್ಸ್ ಇದಾರಲ್ಲ, ಅವು ಗಿಡಗಳು ಬೆಳೆದಿರ್ತವೆ, ಗಿಡಗಳಿಗೆಲ್ಲ ಲೈನ್ ಹೋಗಿರುತ್ತೆ. ಆದ್ರೂ ಕೂಡ ಅವ್ರು ಏನು ರೆಸ್ಪಾನ್ಸ್ ತಗೊಂತ ಇಲ್ಲ. ಅವ್ರು ಕರೆಕ್ಟಾಗಿ ಎಲ್ಲ ಲೈನ್ಗಳೆಲ್ಲ ಗಿಡಗಳು ಎಲ್ಲೆಲ್ಲಿ ಹೋಗಿದಾವೆ ಗಿಡಗಳೆಲ್ಲ ಕಟ್ ಮಾಡಬೇಕು. ಕರೆಕ್ಟಾಗಿ ಲೈನ್ ಎಲ್ಲ ಸಪ್ರೇಟ್ ಮಾಡಬೇಕು. ಆ ರೀತಿ ಇದ್ರೆ ಸ್ವಚ್ಛವಾಗಿರುತ್ತದೆ ಎಲ್ಲ. ಇವಾಗ ಗಿಡಗಳೆಲ್ಲ ಕಾಣಲಾರ್ದಂಗ ಅದ್ರಾಗ ಲೈನ್ ಎಲ್ಲ ಟಚ್ ಆಗಿ ಶಾರ್ಟ್ ಕಟ್ಟಾಗಿ ಬಿಡ್ತಾವೆ. ಅವು ಕಟ್ಟಾಗಿ ಬಿದ್ದಾಗ ಯಾರನ್ನ ಜನಗಳ ಮೇಲೆ, ಹುಡುಗ್ರ ಮೇಲೆ, ಮಕ್ಕಳ ಮೇಲೆ, ದೊಡ್ಡವ್ರ ಮೇಲೆ ಬಿದ್ದರೆ ಅವರು ಸ್ಪಾಟಲ್ಲಿ ಡೆತ್ ಆಗ್ತಾರೆ. ಅವು ಅದಕ್ಕೆಲ್ಲ ಹೊಣೆ ಯಾರು ತಗೊಂತಾರೆ? ಅದನ್ನ ಇವೆಲ್ಲ ಕರೆಕ್ಟಾಗಿ ನೀಟ್ನೆಸ್ ಆಗಿ ಮೇಂಟೈನ್ ಮಾಡ್ಬೇಕಂತ ಇದೊಂದು ನಿಮ್ಮ ಮೂಲಕ ಕೇಳ್ಕೊಳ್ತಿದ್ದೇನೆ. ಅಣ್ಣ ಸ್ವಲ್ಪ ಸೈಡ್ ನಾನು ಸ್ವಲ್ಪ ಮಾಡ್ತೀನಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.